ದೊಡ್ಡ ಹೋರಾಟಗಾರರು. ರೈತ ಚಳುವಳಿಗೆ ಒಂದು ಹೊಸ ದಿಕ್ಕನ್ನು ಮಾರ್ಗವನ್ನು ತೋರಿಸ್ತಂಥ ಹಾಗೂ ಈ ನಾಡಿನ ಈ ದೇಶದ ರೈತರಿಗೆ ಘನತೆಯನ್ನು ತಂದುಕೊಟ್ಟಂಥ ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರು ನಮ್ಮನ್ನು ಆಗಲೇ ಇವತ್ತಿಗೆ 22 ವರ್ಷಗಳು ಕಳೆದಿವೆ. ಆದರೂ ಕೂಡ ಎಲ್ಲಿ ತನಕ ಈ ಭೂಮಿ ಮೇಲೆ ರೈತ ಇರ್ತಾನೋ ಅಲ್ಲಿ ತನಕ ಹಸುಟವಲ್ಲಿರುತ್ತೆ, ಎಲ್ಲಿ ತನಕ ಹಸುಟವಲ್ಲಿರುತ್ತೋ ಅಲ್ಲಿ ತನಕ ನಂಜುಂಡಸ್ವಾಮಿ ಇರ್ತಾರೆ. ಹೊರದೇಶದಲ್ಲಿ ವ್ಯಾಸಂಗ ಮಾಡಿ ಸ್ವದೇಶಕ್ಕೆ ಬಂದು ಈ ದೇಶದ ಅಂದಿನ ಸ್ಥಿತಿಯಲ್ಲಿ ಇದ್ದಂಥ ರೈತನ ತೀರ ಬಡತನ ಮತ್ತು ದಬ್ಬಾಳಿಕೆ, ಮೋಸ, ಅಧಿಕಾರಿಗಳ ಒಂದು ದರ್ಪ ಇವೆಲ್ಲನೂ ಕೂಡ ಅರ್ಥ ಮಾಡಿಕೊಂಡು ಪ್ರಶ್ನಿಸಿ ಪ್ರತಿಭಟಿಸುವ ಪಾಠ ಕಲಿಸಿದಂಥ ಒಬ್ಬ ಮಹಾನ್ ಗುರು ನಂಜುಂಡಸ್ವಾಮಿ. ಅವರ ಆದರ್ಶ ತತ್ವಗಳನ್ನ ನೋಡಿಕೊಂಡು ನಾವೆಲ್ಲರೂ ಕೂಡ ಸಂಘಟನೆಗೆ ಬಂದಂಥವ್ರು. ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿರವರು ನಮ್ಮನ್ನೆಲ್ಲ ಆಗಲಿ 22 ವರ್ಷ ಆಗಿದೆ ಅಂತ ಹೇಳಿದ್ರೆ ನಮ್ಮೆಲ್ಲರೂ ಕೂಡ ನಂಬಲಿಕ್ಕೆ ಆಗೋದಿಲ್ಲ. ಇನ್ನೂ ಕೂಡ ನಮ್ಮೆಲ್ಲರಲ್ಲೂ ಅವ್ರು ಇದ್ದಾರೆ. ನಮ್ಮ ಹೋರಾಟ, ಪ್ರತಿದಿನದ ಹೋರಾಟದಲ್ಲಿ ನಂಜುಂಡಸ್ವಾಮಿಯವ್ರನ್ನ ನೆನೆಸ್ಕೊಳ್ಳದೇ ಇದ್ದಂಥ ದಿವಸನೇ ಇಲ್ಲ. ಪ್ರತಿ ದಿವಸ ಯಾವ್ದಾದ್ರು ಒಂದು ಹೋರಾಟ ಅಂತಂದರೆ ಅವ್ರು ನಮ್ಮ ಕಣ್ಣು ಮುಂದೆ ಬರ್ತಾರೆ. ರೈತ ಚಳುವಳಿಗಳು, ಎಲ್ಲಾದರೂ ರೈತರಿಗೆ ಅನ್ಯಾಯ ಆದರೆ, ಯಾವುದೇ ಕಚೇರಿಗಳಲ್ಲಾದರೆ ನಂಜುಂಡಸ್ವಾಮಿಯವರು ನಮ್ಮ ಮುಖದ ಮುಂದೆ ಬರ್ತಾರೆ. ಹಾಗಾಗಿ ಅಮರವಾಗಿರ್ತಾರೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವರು. ಈ ದೇಶ ಕಂಡಂಥ ರೈತ ಚಳುವಳಿಗಳನ್ನು ಹುಟ್ಟಾಕಿದಂಥ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ವಿದೇಶದಲ್ಲಿ ಓದಿದ್ರು ಕೂಡ ಕನ್ನಡದ ಬಗ್ಗೆ, ಕನ್ನಡದ ಭಾಷೆ ಬಗ್ಗೆ ಅತ್ಯಂತ ಜ್ಞಾನವನ್ನು ಹೊಂದಿದ್ದಂಥವರು ಪ್ರೊಫೆಸರ್ ನಂಜುಂಡಸ್ವಾಮಿಯವರು. ಮುನ್ರಾಜು ಸರ್ ಹೇಳಿದಾಗೆ ಸೆಷನ್ನಲ್ಲಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಯಾವೊಬ್ಬ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ಯಾವೊಬ್ಬ ಶಾಸಕರು ಕೂಡ ಎದ್ದು ನಿಂತು ಮಾತಾಡ್ತಿರ್ಲಿಲ್ಲ. ಅವರ ನಿಶಬ್ದವಾಗಿ ಅಷ್ಟೂ ವಿಚಾರಗಳನ್ನು ಎಲ್ಲರೂ ಕೇಳ್ತಿದ್ರು. ಮತ್ತು ಈ ರೈತ ಸಂಘ 80ರ ದಶಕದಲ್ಲಿ ಅಧಿಕಾರಕ್ಕೆ ಬರಬೇಕಿತ್ತು, ಮುಖ್ಯಮಂತ್ರಿ ಆಗಬೇಕಿತ್ತು ಪ್ರೊಫೆಸರ್ ನಂಜುಂಡಸ್ವಾಮಿರವರು. 82ರಲ್ಲಿ ಆವತ್ತಿನ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ರೈತ ಚಳವಳಿಗೆ ಭಯ ಬಿದ್ದು ದಿಕ್ಕೆಟ್ಟು ರೈತ ಸಂಘಟನೆಗಳನ್ನು ವಿಂಗಡಣೆಯಾಗಿ ಎಲ್ಲವನ್ನು ವಿಂಗಡಣೆ ಮಾಡಿ ಅವರು ರಾಜಕೀಯತ್ವಗಳನ್ನು ತೀರಿಸ್ಕೊಂಡಂಥದ್ದನ್ನು ನಾವೆಲ್ಲರೂ ಕೂಡ ನೋಡಬೇಕು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಅವರು ಏನು ವಿದೇಶದಲ್ಲಿದ್ದು ನಮ್ಮ ಕೆಂಟಕಿ ಚಿಕನ್ ವಿರುದ್ಧ ಬೃಹತ್ ಹೋರಾಟ, ಆ ಹೋರಾಟ ಇದೆಯಲ್ಲ, ಆವತ್ತೇ ಹೇಳಿದರು ನಮ್ಮ ಈ ದೇಶದ ಈ ನಾಡಿನ ನಾಟಿ ತಳಿಗಳು ನಾಶ ಆಗ್ತವೆ. ಸುಮಾರು 30 ವರ್ಷದಿಂದ 25-30 ಅವತ್ತು ನಗ್ತಿದ್ರು. ಸೆಷನ್ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಎಲ್ಲರ ಪತ್ರಿಕಾ ಮಿತ್ರರ ಜೊತೆ ಮಾತಾಡಬೇಕಾದ್ರೆ ನಂಜುಂಡಸ್ವಾಮಿಯವರು ಮುಂದೊಂದು ದಿನ ನಮ್ಮ ನಾಟಿ ತಳಿ ನಾಶ ಆಗುತ್ತೆ, ನಾಟಿ ಕೋಳಿ ಸಿಗೋದಿಲ್ಲ, ನಾಟಿ ಹಸು ಸಿಗೋದಿಲ್ಲ. ಯಾವಾಗ ಬಾಯ್ಲರ್ ಕೋಳಿ ಕೆಂಟಕಿ ಚಿಕನ್ ಅಂತ ಬಂದು KFC ಮತ್ತೆ ಈ ಪೆಪ್ಸಿ, ಕೊಕೋ ಕೋಲಾ ವಿರುದ್ಧ ಆಂದೋಲನ ಮಾಡಿದ್ರು, ಆ ನಮ್ಮ ಏನು ಹಣ್ಣು ಜ್ಯೂಸ್ಗಳು ಕುಡಿಯೋರಿಲ್ಲ, ಎಲ್ಲರೂ ಕೂಡ ಬಾಟಲಲ್ಲಿ ಕುಡಿತಾರೆ. ಮುಂದಿನ 25 ವರ್ಷದಲ್ಲಿ ನಮ್ಮ ದೇಶ ದಿವಾಳಿ ಆಗುತ್ತೆ, ನಾವು ಪರಕೀಯರ ಕೈಲಿ ಕೊಡ್ತೀವಿ, ಮತ್ತೆ ಬ್ರಿಟಿಷರ ಏನು ಕಪ್ಪು ಬ್ರಿಟಿಷರ ನಡುವೆ ನಾವು ಆಡಳಿತ ಮಾಡ್ಬೇಕಾ, ಬಿಳಿ ಬ್ರಿಟಿಷರನ್ನ ನಾವೆಲ್ಲ ಹೋರಾಟ ಮಾಡಿ ಓಡಿಸ್ತೋ, ನಮ್ಮಲ್ಲೇ ಇರ್ತಕ್ಕಂಥ ಕಪ್ಪು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಅವತ್ತು ಹೇಳಿದ್ರು. ಸ್ವಲ್ಪ ಅವರ ದೂರದೃಷ್ಟಿ ನಮ್ಮನ್ನ ಆಳ್ತಕ್ಕಂಥ ನಮ್ಮ ನಾಯಕರುಗಳಲ್ಲಿ ಯಾರಿಗಾರು ಇದ್ದಿದ್ರೆ, ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಕೂಡ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಸಮಾಜವಾದಿ ನಾಯಕ, ಮತ್ತು ರೈತ ಸಂಘದ ಪ್ರಥಮವಾಗಿ ಅವರು ಕಾರ್ಯದರ್ಶಿ ಆಗಿದ್ದಂಥವ್ರು, ಅವರು ಕೂಡ ಇವ್ರ ಜೊತೆಲಿದ್ದಂಥವ್ರು. ಆದರೂ ಕೂಡ ಪ್ರೊಫೆಸರ್ ನಂಜುಂಡಸ್ವಾಮಿಯವರಷ್ಟು ಇಚ್ಛಾಶಕ್ತಿಯನ್ನು ಸಿದ್ದರಾಮಯ್ಯನವರು ಕೂಡ ಬೆಳೆಸ್ಕೊಳ್ಳಿಲ್ಲ. ಆದರೆ ಅಲ್ಪ ಸ್ವಲ್ಪ ಕಳಕಳಿ ಇದೆ ಸಿದ್ದರಾಮಯ್ಯನವ್ರಿಗೂ, ಒಂದು ಸ್ವಲ್ಪ ರೈತರ ಬಗ್ಗೆ ಕಳಕಳಿ ಇದೆ, ರೈತ ಸಂಘದ ಬಗ್ಗೆ ಕಳಕಳಿ ಇದೆ, ರೈತ ಹೋರಾಟಗಾರರ ಬಗ್ಗೆ ಕಳಕಳಿ ಇದೆ. ಇವತ್ತಿನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ದಬ್ಬಾಳಿಕೆಯಿಂದ ರೈತ ಅಧೋಗತಿಗಿಳಿಬಿಟ್ಟಿದ್ದಾನೆ. ಹಾಗಾಗಿ ನಂಜುಂಡಸ್ವಾಮಿಯವರ ಆದರ್ಶ ತತ್ವಗಳನ್ನು ಮುಂದಿನ ಪೀಳಿಗೆಗೆ, ನಮ್ಮ ಮುನ್ರಾಜ್ ಅವರು ಹೇಳ್ದಂಗೆ ಯುವಕರುಗಳು ಇತ್ತೀಚಿನ ದಿನಗಳಲ್ಲಿ ಒಂದೊಂದು ರಾಜಕೀಯ ಪಕ್ಷದ ಕಡೆ ಮುಖವಾಣಿಯನ್ನು ಮಾಡ್ತಕ್ಕಂಥ ಯುವಕರುಗಳು ಈ ರೀತಿ ರೈತ ಸಂಘ, ಒಂದಷ್ಟು ಕನ್ನಡ ಸಂಘಟನೆಗಳು, ಒಂದಷ್ಟು ಸಂಘಟನೆಗಳ ಮೂಲಕ ಬೆಳಕನ್ನು ಚೆಲ್ಲಬೇಕು, ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು. ಒಂದಷ್ಟು ಸಮಾಜಕ್ಕೂ ಕೂಡ ಸಮಾಜ ನಮ್ಗೆಲ್ಲವೂ ಕೂಡ ಕೊಟ್ಟಿದೆ, ನಾವೇನಾದ್ರೂ ಸಮಾಜಕ್ಕೆ ಕೊಡ್ಬೇಕಲ್ಲ. ಆ ರೀತಿ ಬೆಳಗ್ಗೆ ನಾವು ಹಣ ಮಾಡಿ ಇಟ್ಕೊಂಡು ನಮ್ಮ ಮನೆಯಲ್ಲಿ ಐಷಾರಾಮಿ ಜೀವನ ಸಾಗಿಸಿದ್ರೆ ಸಾಲದು. ಸಮಾಜ ನಮ್ಮನ್ನ, ಪ್ರಕೃತಿ ನಮ್ಮನ್ನ ಸೃಷ್ಟಿ ಮಾಡಿ ನಮ್ಮ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸಮಾಜಕ್ಕೆ ಏನಾದರೂ ಒಂದು ಈ ರೀತಿ ರೈತ ಪರವಾದಂಥ ಚಳುವಳಿಗಳು, ಭಾಷಾಪರವಾದಂಥ ಚಳುವಳಿಗಳು, ಗಡಿ ಪರವಾದಂಥ, ನಾಡು ಪರವಾದಂಥ ಚಳುವಳಿಗೆ ನಾವೆಲ್ಲರೂ ಕೂಡ ಒತ್ತು ಕೊಡಬೇಕು.
ಅವ್ರು ಕೊಟ್ಟಂಥ ಕೊಡುಗೆ, ಅವ್ರು ಕೊಟ್ಟಂಥ ನಾವು ಬಿರುದು, ಅವ್ರು ಮೂಲತಃ ಅವರು LLB ಮಾಡಿದರು. ಅವ್ರು ಬಂದು ರೇಣುಕಾಚಾರ್ಯ ಕಾಲೇಜಿನಲ್ಲಿ LLB ಮಕ್ಕಳಿಗೆ ಪಾಠ ಹೇಳ್ತಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ಪ್ರೀತಿಯಿಂದ ನಮಗೆ ಪ್ರೊಫೆಸರ್ ಅಂತಕ್ಕಂಥ ಪದವನ್ನು ಅವರಿಗೆ ಉಚ್ಚಾರಣೆ ಮಾಡಿದ್ರು. ಹಾಗಾಗಿ ಇವತ್ತು ನಿಜವಾಗ್ಲೂ ಅವರು ಕುಮಾರಸ್ವಾಮಿ ಹೇಳಿದ್ರು, ಕೆಂಟಕಿ ಅಂತಕ್ಕಂಥದ್ರಲ್ಲಿ ಏನು ಆಂದೋಲನ ಮಾಡ್ತಾರೆ, ಒಬ್ಬರು ಏಕಾಂಗಿಗೆ ಹೋಗಿ ಹೊರದೇಶದಲ್ಲಿ ಇವತ್ತು ನಾವು ಸುಭಾಷ್ ಚಂದ್ರ ಬೋಸ್ ಅಂದಾಗ ನಾವು ಜರ್ಮನಿಗೆ ಹೋಗಿ ಜರ್ಮನಿಯ ಬರ್ಲಿನ್ ಪಟ್ಟಣಕ್ಕೆ ನಾನು ಹೋದ ಸಂದರ್ಭದಲ್ಲಿ ನಾನು ಗಮನಿಸಿದೆ, ಆ ದೇಶದ ಒಂದು ಹೋಗಿ 20,000 ಜನ ಸೈನಿಕರನ್ನು ಕಟ್ಟಿ ಸುಭಾಷ್ ಚಂದ್ರ ಬೋಸ್ ಯಾವ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಬರಬೇಕು ಅಂತ ಹೋರಾಟ ಮಾಡ್ತಾ ಆ ಒಂದು ಚಹರೆ ಇವತ್ತು ಕೂಡ ನಾವು ಅಲ್ಲಿ ಕಾಣ್ತೀವಿ. ಅಂಥ ಒಂದು ಮುಂಚೂಣಿದಂಥ ನಾಯಕರು ಹೊರದೇಶಕ್ಕೆ ಹೋಗಿ ಸಂಘಟನೆ ಮಾಡಿ ನಮ್ಮ ರೈತರಿಗೆ ಒಂದು ಬಲವಾದ ಒಂದು ದೃಢವಾದ ಒಂದು ಹೆಜ್ಜೆಯನ್ನು ನಮ್ಮ ಭಾರತದಲ್ಲಿ ಓಡಬೇಕು ಅಂತಕ್ಕಂಥ ಇಟ್ಕೊಂಡು ಏನೆಲ್ಲ ಹೊರದೇಶದಿಂದ ಬಂದಿರ್ತಕ್ಕಂಥ ಇವತ್ತೆಲ್ಲ ನೋಡ್ತಾರೆ. ಇವತ್ತು ಪೇಪರ್ ನೋಡ್ರಿ, ಇವತ್ತೆಲ್ಲ ಟ್ರಂಪ್ಸ್ ಏನೇನು ಹೇಳವನೇ ನಮ್ಮ ಮಾಡಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ಬಿಗಿಯಾಗಿ ಇದು ಮಾಡೋದಕ್ಕೆ ವಾಪಸ್ ತೊಗೊಂಡಿದ್ದಾನೆ. ಇವತ್ತೆಲ್ಲ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಇವತ್ತು ಆ ಸುಂಕವನ್ನು ಇದು ಮಾಡಿರ್ತಕ್ಕಂಥದ್ದು. ಹೀಗೆ ಆ ದಿನಗಳಲ್ಲಿ ನಮ್ಮ ರೈತರ ಬಗ್ಗೆ ದಬ್ಬಾಳಿಕೆಯನ್ನು ಮಾಡಿದ ಸಂದರ್ಭದಲ್ಲಿ ಇವರು ಅದರ ಬಗ್ಗೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ರೈತ ಸಂಘವನ್ನು ಸಂಘಟನೆ, ಕಷ್ಟದ ಸಂಘಟನೆ ಅಷ್ಟು ಸುಲಭ ಅಲ್ಲ ಇವತ್ತು ಮಾಡ್ತಾವ್ರೆ. ನಮ್ಮ ಕುಮಾರಸ್ವಾಮಿ ಅವರಾಗಿರ್ಬೋದು, ನಮ್ಮ ಚಿಲ್ಲೂರು ಮುನ್ರಾಜ್ ಆಗಿರ್ಬೋದು, ಇವತ್ತು ಈ ತಾಲೂಕಿನಲ್ಲಿ ಗುರುತಿಸುವಂಥ